ಮಹಾರಾಷ್ಟ್ರ ನೂತನ ಸಿಎಂ ಆಯ್ಕೆ ಸಾಧ್ಯತೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಗೆ ಪ್ರಚಂಡ ಗೆಲುವು ಸಿಕ್ಕಿದೆ. ಗೆಲುವಿನ ಬೆನ್ನಲ್ಲೇ ಸಿಎಂ ಆಯ್ಕೆಗೆ ಕಸರತ್ತು ಶುರುವಾಗಿದೆ. ಹಾಗಾದ್ರೆ ಯಾರಾಗ್ತಾರೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸಿಎಂ ರೇಸ್ನಲ್ಲಿ ಇರುವ ಏಕನಾಥ್ ಶಿಂದೆ, ಅಜಿತ್ ಪವಾರ್, ದೇವೇಂದ್ರ ಫಡ್ನವೀಸ್. ಆದ್ರೆ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಪಟ್ಟ ಬಹುತೇಕ ಫಿಕ್ಸ್ ಆಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಆಯ್ಕೆಯಾಗುವ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ದೇವೇಂದ್ರ ಫಡ್ನವೀಸ್ಗೆ ಆರ್ಎಸ್ಎಸ್ ನ ಬೆಂಬಲ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಮೂರು ಜನ ಕೂಡ ಘಟಾನುಘಟಿ ನಾಯಕರು. ಒಂದ್ ಕಡೆ ನೋಡ್ತಾ ಇದ್ರೆ ಶಿವಸೇನೆಯ ಏಕನಾಥ್ ಶಿಂದೆ ಆಗಿರ್ಬೋದು, ಎನ್ಸಿಪಿಯ ಅಜಿತ್ ಪವಾರ್ ಆಗಿರ್ಬೋದು, ಅಥವಾ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಆಗಿರ್ಬೋದು. ಈ ಮೂರು ಜನ ಘಟಾನುಘಟಿ ನಾಯಕರು, ಇವರು ಕೂಡ ಸಿಎಂ ರೇಸ್ ನಲ್ಲಿ ಇದ್ದಾರೆ. ಆದ್ರೆ ಯಾರಿಗೆ ಸಿಎಂ ಪಟ್ಟ ಸಿಗುತ್ತೆ ಅನ್ನೋದು ತೀರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಾರಿ ಬಿಜೆಪಿ ಪ್ರಚಂಡ ಬಹುಮತವನ್ನ ಗಳಿಸಿದೆ, ಅಲ್ಲದೆ ಭರ್ಜರಿಯಾಗಿ ಗೆದ್ದು ಬೀದಿಗಿದೆ. ಹಾಗಾಗಿ ಮಹಾರಾಷ್ಟ್ರದ ಸಿಎಂ ಯಾರಾಗ್ತಾರೆ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಇವತ್ತು ಸಭೆಯನ್ನ ನಡೆಸುವ ಮೂಲಕ ಸಿಎಂ ಯಾರಾಗ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಲಿದೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮೂರು ಜನ ಕೂಡ ಘಟಾನುಘಟಿ ನಾಯಕರು. ಹಾಗಾಗಿ ಈಗ ನೋಡ್ತಾ ಇದ್ರೆ ಶಿವಸೇನೆಯ ಬಣ ಏನ್ ಹೇಳ್ತಾ ಇದೆ, ಏಕನಾಥ್ ಶಿಂದೆ ಅವರೇ ಸಿಎಂ ಆಗಿ ಮುಂದುವರಿಬೇಕು, ಅವರು ಹಾಲಿ ಸಿಎಂ ಆಗಿದ್ದಾರೆ, ಮುಂದೆ ಕೂಡ ಅವರು ಆಗ್ಲಿ, ಅದ್ರಲ್ಲಿ ಏನ್ ತಪ್ಪು ಅಂತ ಹೇಳಿ ಒಂದ್ ಕಡೆ ಏಕನಾಥ್ ಶಿಂದೆ ಅವರ ಬಣ ಹೇಳ್ತಾ ಇದೆ. ಅಲ್ಲದೆ ದೇವೇಂದ್ರ ಫಡ್ನವೀಸ್ ಕೂಡ ಸಿಎಂ ಆಗ್ಲೇಬೇಕು, ಅವ್ರಿಗೆ ಎಲ್ಲಾ ರೀತಿಯ ಅವರು ಅರ್ಹರು ಅಂತ ಹೇಳಿ ಒಂದ್ ಕಡೆ ಹೇಳಲಾಗ್ತಾ ಇದೆ. ಮಹಾಯುತಿಯ ಮೂರೂ ಪಕ್ಷಗಳಿಂದ ಸಿಎಂ ಸ್ಥಾನಕ್ಕೆ ಕಸರತ್ತು ನಡೆಸಲಾಗ್ತಾ ಇದೆ. ಮೂರೂ ಪಕ್ಷಗಳಿಂದ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಗೆ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಮೂರೂ ಪಕ್ಷಗಳಿಂದ ನಿನ್ನೆ ಪ್ರತ್ಯೇಕ ಶಾಸಕಾಂಗ ಸಭೆಯನ್ನ ಕೂಡ ಕರೆಯಲಾಗಿದೆ. ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಬಿಜೆಪಿಯವರು ಸಭೆಯನ್ನ ಮಾಡಿದ್ರೆ, ಅಜಿತ್ ಪವಾರ್ ನೇತೃತ್ವದಲ್ಲಿ ಎನ್ಸಿಪಿ ಶಾಸಕರು ಸಭೆಯನ್ನ ಮಾಡಿದ್ದಾರೆ. ಇವರಿಬ್ರು ಸಭೆಯನ್ನ ಮಾಡಿದಲ್ಲದೆ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಕೂಡ ಶಾಸಕರ ಸಭೆಯನ್ನ ಮಾಡಿದೆ. ಮೂರು ಜನ ಕೂಡ ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸಭೆಗಳ ಮೇಲೆ ಸಭೆಯನ್ನ ನಡೆಸಿದ್ದಾರೆ. ಇವತ್ತು ಮುಂಬೈಯಲ್ಲಿ ಮೈತ್ರಿಕೂಟದ ಎಲ್ಲಾ ಶಾಸಕರ ಸಭೆ ನಡೆಯಲಿದೆ. ಶಾಸಕರ ಸಭೆ ನಂತರ ಮಹಾ ಸಿಎಂ ಅನೌನ್ಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಒಂದ್ ಕಡೆ ಹೇಳಲಾಗ್ತಾ ಇದೆ, ಬಹುತೇಕ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಆಗುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿಗಳು ಕೂಡ ಒಂದ್ ಕಡೆ ಎಲ್ಲ ಹಬ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಯಾರಿಗೆ ಸಿಎಂ ಪಟ್ಟ ಸಿಗುತ್ತೆ ಅನ್ನೋದು ತೀರ ಕುತೂಹಲಕ್ಕೆ ಕಾರಣವಾಗಿದೆ. ಮೂರೂ ಜನ ಕೂಡ ಸಿಎಂ ರೇಸ್ ನಲ್ಲಿ ಇದ್ದಾರೆ. ಅಜಿತ್ ಪವಾರ್ ಆಗಿರ್ಬೋದು, ಏಕನಾಥ್ ಶಿಂದೆ ಆಗಿರ್ಬೋದು, ದೇವೇಂದ್ರ ಫಡ್ನವೀಸ್ ಆಗಿರ್ಬೋದು, ಮೂರು ಜನ ಕೂಡ ಇದೀಗ ಸಿಎಂ ರೇಸ್ ಅಲ್ಲಿ ಇದ್ದಾರೆ. ಗೆಲುವಿನ ಬೆನ್ನಲ್ಲೇ ಸಿಎಂ ಆಯ್ಕೆಗೆ ಇನ್ನಿಲ್ಲದ ಕಸರತ್ತು ಶುರುವಾಗಿದೆ. ಮೂರೂ ಬಣದವರು ಕೂಡ, ಮೂರೂ ಬಣದ ಬೆಂಬಲಿಗರು ಕೂಡ ಯಾರನ್ನ ಬಿಟ್ಟುಕೊಡೋಕೆ ರೆಡಿ ಇಲ್ಲ, ನಮ್ಮ ಬಣದವರೇ ಸಿಎಂ ಆಗ್ಬೇಕು ಅಂತ ಹೇಳಿ ಅವರು ಕೂಡ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಯಾರಿಗೆ ಈ ಪಟ್ಟ ಒಲಿದು ಬರುತ್ತೆ ಅನ್ನೋದನ್ನ ಇನ್ನು ಸ್ವಲ್ಪ ಸಮಯಗಳ ಕಾಲ ಕಾದು ನೋಡ್ಬೇಕಾಗಿದೆ. ಮಹಾಯುತಿಯ ಮೂರೂ ಪಕ್ಷಗಳಿಂದ ಸಿಎಂ ಸ್ಥಾನಕ್ಕೆ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಮೂರೂ ಪಕ್ಷಗಳಿಂದ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಮಾಡಬೇಕು ಅಂತ ಹೇಳಿ ಅವರು ಕೂಡ ಸಭೆಗಳ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮತ್ತೆ ಗದ್ದುಗೆ ಏರಲು ಇನ್ನಿಲ್ಲದ ಕಸರತ್ತನ್ನ ನಡೆಸಿದ್ದಾರೆ ಏಕನಾಥ್ ಶಿಂದೆ ಅವರು ಕೂಡ. ಏಕನಾಥ್ ಶಿಂದೆ ಮತ್ತೆ ಸಿಎಂ ಆಗ್ಲಿ ಅಂತ ಅವರ ಬಣದವರು ಹೇಳ್ತಾ ಇದ್ದಾರೆ. ದೇವೇಂದ್ರ ಫಡ್ನವೀಸ್ಗೆ ಆರ್ಎಸ್ಎಸ್ ಬೆಂಬಲ. ಹಾಗಾದ್ರೆ ಮತ್ತೆ ಸಿಎಂ ಗಾದಿಗೇರುವ ನಿರೀಕ್ಷೆಯಲ್ಲಿದ್ದಾರೆ ಏಕನಾಥ್ ಶಿಂದೆ ಕೂಡ. ಹಾಲಿ ಅಧಿಕಾರ ಸೂತ್ರ ಮುಂದುವರಿಸಬೇಕು ಅಂತ ಹೇಳಿ ಶಿಂದೆ ಬಣದವರು ಹೇಳ್ತಾ ಇದ್ದಾರೆ. ಆದ್ರೆ ಶಿವಸೇನೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಶಿಂದೆ ಆಯ್ಕೆಯಾಗಿದ್ದಾರೆ. ಸೂತ್ರ ಬದಲಾದ್ರೆ ತಪ್ಪಿಲ್ಲ ಅಂತ ಹೇಳಿ ಅಜಿತ್ ಪವಾರ್ ಅವರ ಬಣ ಹೇಳ್ತಾ ಇದೆ. ನಿಜಕ್ಕೂ ಕೂಡ ಇದು ತೀರಾ ಕುತೂಹಲಕ್ಕೆ ಕಾರಣವಾಗಿದೆ. ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನೋದು. ಅಜಿತ್ ಪವಾರ್ ಹೇಳ್ತಾ ಇದ್ದಾರೆ, ಸೂತ್ರ ಬದಲಾದ್ರೆ ತಪ್ಪಿಲ್ಲ, ಯಾರ್ ಬದಲಾವಣೆ ಅನಿವಾರ್ಯ, ಬದಲಾವಣೆ ಆಗ್ಬೇಕು, ಜನ ಬದಲಾವಣೆಯನ್ನ ಬಯಸ್ತಾರೆ ಅಂತ ಹೇಳಿ ಅಜಿತ್ ಪವಾರ್ ಹೇಳ್ತಾ ಇದ್ದಾರೆ. ಅಲ್ಲದೆ ಅಜಿತ್ ಪವಾರ್ ಬಣದವರು ಕೂಡ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ, ಅವರು ಸಿಎಂ ಆಗ್ಲಿ, ಅವರು ಅರ್ಹರು ಅಂತ. ಆದ್ರೆ ಆರ್ಎಸ್ಎಸ್ ಬೆಂಬಲ ದೇವೇಂದ್ರ ಫಡ್ನವೀಸ್ಗೆ ಇದೆ. ಬಿಜೆಪಿಯವರು ಕೂಡ ದೇವೇಂದ್ರ ಫಡ್ನವೀಸ್ ಆಗ್ಲಿ ಅಂತ ಹೇಳ್ತಿದ್ದಾರೆ. ಇತ್ತ ಏಕನಾಥ್ ಶಿಂದೆ ಅವರ ಬಣದವರು ಕೂಡ ಏನಾಗಲ್ಲ, ಹಾಲಿ ಸಿಎಂ ಮತ್ತೆ ಮುಂದುವರಿಲಿ ಅಂತ ಹೇಳಿ ಏಕನಾಥ್ ಶಿಂದೆ ಬಣದವರು ಕೂಡ ಹೇಳ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಟಫ್ ಫೈಟ್ ಏರ್ಪಟ್ಟಿದೆ ಈ ಮೂರು ಘಟಾನುಘಟಿ ನಾಯಕರ ನಡುವೆ. ಹಾಗಾದ್ರೆ ನಿಜವಾಗ್ಲೂ ಯಾರಿಗೆ ಸಿಎಂ ಪಟ್ಟ ಒಲಿಯುತ್ತೆ? ಮಹಾರಾಷ್ಟ್ರದ
ಸಿಎಂ ಆಗಿ ಯಾರು ಅಧಿಕಾರ ಹಿಡಿತಾರೆ ಅನ್ನೋದು ತೀರಾ ಕುತೂಹಲಕ್ಕೆ ಕಾರಣ ಮಾಡಿಕೊಟ್ಟಿದೆ. ಅಷ್ಟು ಈಸಿಯಾಗಿ ಸಿಎಂ ಆಗೋಕೆ ಆಗಲ್ಲ, ಯಾಕಂದ್ರೆ 3 ಜನ ಕೂಡ ಘಟಾನುಘಟಿ ನಾಯಕರು, ಅವರಲ್ಲೂ ಎಲ್ಲಾ ರೀತಿಯ ವರ್ಚಸ್ಸು ಇರೋದ್ರಿಂದ ಜನಬಲ ಇದೆ. ಹಾಗಾಗಿ ಯಾರು ನಿಜವಾಗ್ಲೂ ಸಿಎಂ ಆಗ್ತಾರೆ ಅನ್ನೋದು ಪ್ರಶ್ನೆಯಾಗಿ ಮೂಡ್ತಾ ಇದೆ. ಹಾಲಿ ಅಧಿಕಾರ ಸೂತ್ರ ಮುಂದುವರಿಸಲಿ ಅಂತ ಹೇಳಿ ಒಂದ್ ಕಡೆ ಶಿಂದೆ ಬಣದವರು ಹೇಳ್ತಾ ಇದ್ದಾರೆ. ಶಿವಸೇನೆ ಶಾಸಕಾಂಗದ ಪಕ್ಷದ ನಾಯಕರಾಗಿ ಕೂಡ ಶಿಂದೆ ಆಯ್ಕೆಯಾಗಿದ್ದಾರೆ. ಆದ್ರೆ ಅಜಿತ್ ಪವಾರ್ ಹೇಳ್ತಾರೆ, ಸೂತ್ರ ಬದಲಾದ್ರೆ ತಪ್ಪೇನು, ಅವ್ರು ಕೇಳೋದ್ರಲ್ಲೂ ತಪ್ಪಿಲ್ಲ, ಬದಲಾವಣೆ ಅನಿವಾರ್ಯ, ಬದಲಾವಣೆ ಮಾಡಿ ಯಾಕೆ ಅವರೇ ಮುಂದುವರಿಬೇಕು ಅನ್ನುವ ಒಂದು ಪ್ರಶ್ನೆಗಳು ಕೂಡ ಅಜಿತ್ ಪವಾರ್ ಅವರ ಬಳಿ ಇದೆ. ಹಾಗಾಗಿ ಈ 3 ಘಟಾನುಘಟಿ ನಾಯಕರಲ್ಲಿ ತೀರಾ ಒಂದು ರೇಸ್ ಏರ್ಪಟ್ಟಿದೆ. ಹಾಗಾದ್ರೆ ನಿಜಕ್ಕೂ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ.